ದರ್ಶನ್ ಸರ್ ಸೆಲೆಬ್ರಿಟೀಸ್ಗಳಿಗೆ ಹೇಳ್ತಾ ಇದ್ದೀನಿ, ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಈ ವಿಚಾರ ತಿಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಬಕ್ರಾಗ್ ಹೋಗ್ತೀರಾ, ಕಂಪ್ಲೀಟ್ ಆಗಿ ಬಕ್ರಾ ಮಾಡ್ತಾರೆ ಇವರೆಲ್ಲ. ಏನ್ ವಿಚಾರ ಸತ್ಯಾಂಶಗಳಿದೆ ನಾನು ಬಹಿರಂಗ ಪಡಿಸ್ತಾನೆ ಇರ್ತೀನಿ, ನೀವು ಅದನ್ನ ಬಹಿರಂಗವಾಗಿ ಕೇಳಿಸ್ಕೊಳ್ತಾನೆ ಇರ್ತೀರಾ. ಇಲ್ಲಿವರೆಗೂ ಯಾವುದಕ್ಕೂ ನಾನು ಹಿಂಸರದಿಲ್ಲ, ಇನ್ನು ಮೇಲೂ ಹಿಂಸರಿಯಲ್ಲ. ಈಗ ನಾನು ಬೇರೆ ಕಡೆ ಇರೋದ್ರಿಂದ ನಾನು ಸ್ಟುಡಿಯೋದಲ್ಲಿ ಇಲ್ಲದೆ ಇರುವ ಕಾರಣಾಂತರಗಳಿಂದ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಇರಲಿ, ಬಟ್ ಏನಿದೆಯೋ ವಿಚಾರದ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದನ್ನ ಕೇಳಿಸ್ಕೊಳ್ತಾ ಹೋಗಿ. ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಬಕ್ರಾ ಆಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅದನ್ನಂತಂದ್ರೆ, ಬಾಸ್ ಅನ್ನೋ ಟೈಟಲ್ ಇಟ್ಕೊಂಡು ಏನ್ ಸಿನಿಮಾ ಮಾಡ್ತಾ ಇದ್ದಾರಲ್ಲ, ತನಿಷು, ಶಿವರಾಜ್ ಕುಮಾರ್ ಒಬ್ರು ಇದ್ದಾರೆ, ಅದರಲ್ಲಿ ಆಕ್ಟ್ ಮಾಡಿದಾರಂತೆ. ಇವನು ಯಾವನೋ ಲವ ಅನ್ನೋ ಡೈರೆಕ್ಟರ್, ಸೊ ಆ ಸಿನಿಮಾ ಮಾಡ್ತಾ ಇದಾರಲ್ಲ, ಸೊ ಆ ಸಿನಿಮಾ ಬಾಸ್ ಅಂತ ಟೈಟಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಸಿನಿಮಾದಲ್ಲಿ ಇರ್ತಕ್ಕಂಥ ಸ್ಟೋರಿ ಹೆಸರುಗಳು ಹೇಳ್ಬಿಡ್ತೀನಿ, ನೀವು ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ ದರ್ಶನ್ ಸರ್ ಅಭಿಮಾನಿಗಳು. ನೋಡಿ, ರೇಣುಕಾ ಸ್ವಾಮಿ ಅಂತ ಏನಿ ದರ್ಶನ್ ಸರ್ ಜೀವನದಲ್ಲಿ ಇದೆಯಲ್ಲ, ಅಲ್ಲಿ ಶಿವು ಸ್ವಾಮಿ ಅಂತ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಪವಿತ್ರ ಗೌಡ ಅಂತ ಏನ್ ಹೆಸರಿದೆಯಲ್ಲ, ಇದನ್ನ ಶೀಲಾಗೌಡ ಅಥವಾ ಶಿಲ್ಪಾಗೌಡ ಏನೋ ಒಂದು ಮಾಡ್ಕೊಂಡಿದ್ದಾರೆ, ಅಲ್ಲಿ ಶೀಲಾಗೌಡ ಅಂತ ಮಾಡ್ಕೊಂಡಿದಾರಂತೆ. ಸೊ ಆಮೇಲೆ ಏನು ರೇಣುಕಾ ಸ್ವಾಮಿಯ ಶವ ಯಾವ ರೀತಿ ಒಂದು ನೀರು ಹರಿದು ಹೋಗ್ತಾ ಇರುವಂತಹ ಪಕ್ಕದಲ್ಲಿ ಶವ ಬಿದ್ದಿತ್ತೋ ಅದೇ ರೀತಿ ಜಾಗದಲ್ಲಿ ಶವ ಬೀಳಿಸಿ ಸಿನಿಮಾ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ದರ್ಶನ್ ಸರ್ಗೆ ಒಂದು ಏನ್ ಪಟ್ಟಣಗೆರೆ ಸೆಡ್ ಅಂತ ಬರುತ್ತಲ್ಲ, ಆ ಸೆಡ್ ಅನ್ನ ಹೆಸರು ಬೇರೆ ಇಟ್ಟು ಸೆಡ್ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಏನು ವಿಚಾರಗಳಿದೆಯಲ್ಲ, ಈ ಗಿರೀಶ್ ಕುಮಾರ್ ಮತ್ತೆ SP ಚಂದನ್ ಇವರೆಲ್ಲ ಇದಾರಲ್ಲ, ಈ ಪೊಲೀಸರು, ಇವರ ಪಾತ್ರಗಳನ್ನು ಕೂಡ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಸೊ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಒಂದು ರೀತಿ ಅನ್ಸುತ್ತೆ ಇದು ದರ್ಶನ್ ಸರ್ ಜೀವನ ಆಧಾರಿತವಾದಂತ ಸಿನಿಮಾ ಅಂತ. ನೀವು ತಿಳ್ಕೊಂಡ್ ಬಿಡಿ, ಅವ್ರಲ್ಲ ಸಿನಿಮಾ ನೋಡಿ, ಇದು ನಿಮ್ಗೆ ಗೊತ್ತಾಗತ್ತೆ ಸಿನಿಮಾ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಸಿನಿಮಾ ನೋಡಿ ಅಂತ ಏನ್ ಬೊಬ್ಬೆ ಹಾಕ್ತಿದಾರಲ್ಲ, ತಿಳ್ಕೊಂಡ್ ಬಿಡಿ, ಇಲ್ಲೇ ಬಕ್ರ ಆಗ್ಬೇಡಿ. ಎಲ್ರೂ ಒಟ್ಟಾಗಿ ಹೋಗಿ ಸಿನಿಮಾ ನೋಡಬೇಡಿ. ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ, ಎಲ್ರೂ ಡಿ ಬಾಸ್ ದರ್ಶನ್ ಸರ್ ಅಭಿಮಾನಿಗಳು ಸೆಲೆಬ್ರಿಟೀಸ್ಗಳು ಹೋಗಿ ಈ ಸಿನಿಮಾ ಒಟ್ಟಿಗೆ ಹೋಗಿ ನೋಡಬೇಡಿ. ಯಾರೋ ಒಬ್ರು ಹೋಗಿ ನೋಡಿ, ಸಂಘದ ಅಧ್ಯಕ್ಷರು ಒಂದು 2-3 ಜನ ಹೋಗಿ ಸಿನಿಮಾ ನೋಡಿ. ಬಿಡುಗಡೆ ಆದ್ರೆ ಹೇಳ್ತಾ ಇದ್ದೀನಿ, ಇದನ್ನ ಬಿಡುಗಡೆ ಆಗಕ್ಕಂತೂ ಬಿಡಲ್ಲ, ಎಲ್ಲ ಏನ್ ಬೇಕೋ ಅದನ್ನ ತಯಾರಿ ಮಾಡ್ತಾ ಇದೀವಿ. ದರ್ಶನ್ ಸರ್ ಅಭಿಮಾನಿಗಳು ಕೂಡ ಎಚ್ಚೆತ್ಕೊಡ್ರಿ, ಬಿಡುಗಡೆ ಆಗ್ಲಿಕ್ಕೆ ಬಿಡಬಾರ್ದು. ಒಂದು ವೇಳೆ ಬಿಡುಗಡೆ ಆದ್ರೆ ಯಾವರು ಒಬ್ಬ ಹೋಗಿ ಆ ಸಿನಿಮಾ ನೋಡಿ, ನೋಡಿದಾದ್ಮೇಲೆ ಆ ಸಿನಿಮಾ ದರ್ಶನ್ ಸರ್ಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾದ್ರೆ ಆ ನಂತರದಲ್ಲಿ ಏನೇನು ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ರೀತಿ ತಯಾರಿಗಳನ್ನ ಮಾಡ್ಕೋಬೇಕಾಗ್ತದೆ ಅಭಿಮಾನಿಗಳಾದಂತ ಸೆಲೆಬ್ರಿಟೀಸ್ಗಳು. ಸೊ ಒಂದು ವಿಚಾರ ಹೇಳ್ತೀನಿ, ಇದು ಕಂಪ್ಲೀಟ್ ಆಗಿ ದರ್ಶನ್ ಸರ್ಗೆ ಸಂಬಂಧಪಟ್ಟಿರುವ ಸಿನಿಮಾ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ. ಇದು ದರ್ಶನ್ ಸರ್ಗೆ ಸಂಬಂಧಪಟ್ಟಿಲ್ಲ ಅಂತ ಒಪ್ಕೊಳ್ಳಿಕ್ಕೆ ಆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರೋ ತನುಷ್ ಅನ್ನುವಂತ ಒಬ್ಬ ನಟನಿಗೆ ಕೂಡ ಆಗ್ತಾ ಇಲ್ಲ ಅಂದ್ರೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಜೀವನ ಆಧಾರಿತ ಅಂದ್ರೆ ಈ ನೈಜ ಘಟನೆ ಏನಿದೆಯಲ್ಲ, ಇದು ಎಷ್ಟೋ ಸಿನಿಮಾಗಳು ಬಂದು ಹೋಗಿದೆ. ಆದ್ರೆ ಯಾರೋ ಒಬ್ಬ ವ್ಯಕ್ತಿಯನ್ನ, ಅದು ಕನ್ನಡದಲ್ಲಿ ಬೆಳೆದು ಅತ್ಯಂತ ಉತ್ತಮ ಸ್ಟಾರ್ ಆಗಿ ಬೆಳೆದಿರುವಂತ ದರ್ಶನ್ ಸರ್ ಅವರ ಬದುಕಿನ ಬಗ್ಗೆ ಈ ರೀತಿಯಾದಂತಹ ಅವಹೇಳನಕಾರಿ ಸಿನಿಮಾ ಮಾಡಿ ಇದನ್ನ ಯಾರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಗೆ ನಾನು ತಿಳಿಸ್ತೀನಿ. ಇದ್ರ ಹಿಂದೆ ಕೆಲವೊಂದಿಷ್ಟು ರಾಜಕಾರಣಿಗಳಿದ್ದಾರೆ. ರಾಜಕಾರಣಿಗಳು ಈ ಸಿನಿಮಾನ ಮಾಡಿಸಿ ದರ್ಶನ್ ಸರ್ ಅವ್ರನ್ನ ಸಂಪೂರ್ಣವಾಗಿ ಬೀದಿಗೆ ತಂದಿಡಬೇಕು. ಅವರ ಮಾನವೀಯತೆ, ಧರ್ಮ ಏನು ಅವರಲ್ಲಿ ಏನೇನಿದೆಯಲ್ಲ, ಅವ್ರ ಗೌರವ ಎಲ್ಲಾನು ಕೂಡ ಬೀದಿಗೆ ತಂದಿಡಬೇಕು ಅನ್ನೋದೇ ಈ ರಾಜಕಾರಣಿಗಳ ಲೆಕ್ಕಾಚಾರ. ಈ ರಾಜಕಾರಣಿಗಳು ಇದಕ್ಕೆ ಬಂಡವಾಳ ಹೂಡಿದ್ರ ಅನ್ನುವಂತ ಒಂದಿಷ್ಟು ಪಾಯಿಂಟ್ಸ್ಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಆಮೇಲೆ ಅನುಮಾನಗಳು ಕೂಡ ಸುತ್ತಕೊಳ್ತಾ ಇದೆ. ಆಮೇಲೆ ಕೆಲವರು ಹೇಳ್ಬೋದು, ಇದೆಲ್ಲ ಹೇಗ್ ಗೊತ್ತಾಗ್ತಾ ಇದೆ, ಏನ್ ನಡೀತಾ ಇದೆ ಅಂತ. ನೋಡಿ, ಇದೆಲ್ಲ ಸ್ವಲ್ಪ ಕಲೆ ಹಾಕ್ತಾ ಹೋದ್ರೆ ಇದರ ಹಿಂದೆ ಇನ್ನಷ್ಟು ಕಾಣದ ಕೈವಾಡ ಇದೆ ಅಂತ ಸಾಕಷ್ಟು ಅನುಮಾನಗಳು ಸುತ್ತಕೊಳ್ತಾ ಇದೆ. ಅನುಮಾನ ಅಂದ್ರೆ ಏನು ನಿಮ್ಗೆ ಗೊತ್ತಾಗತ್ತೆ. ಸೊ ಯಾಕೆ ಅನುಮಾನ ಅಂತಂದ್ರೆ, ಸೊ ಹಿಂದೆ ನಡೆದಂತಹ ವ್ಯವಸ್ಥಿತವಾಗಿ ನಾವು ನೋಡ್ಕೊಂಡು ಬಂದ್ರೆ ದರ್ಶನ್ ಸರ್ ಅವರ ಕೇಸ್ನಲ್ಲಿ ಏನು ಸರ್ಕಾರದ ಪರ ವಕೀಲರು ಹೋಗಿ ಬೇಲ್ ಕ್ಯಾನ್ಸಲ್ ಅನ್ನ ಮಾಡ್ತಾರೆ, ಇದುವರೆಗೂ ಈ ರಾಜ್ಯದಲ್ಲಿ ಇನ್ನೂವರೆಗೂ ಆ ರೀತಿ ಯಾವತ್ತೂ ನಡೆದಿರಲಿಲ್ಲ. ದರ್ಶನ್ ಸರ್ ಕೇಸಲ್ಲಿ ನಡೀತು. ಸೊ ಇದು ಯಾರೋ ಕೆಲವರು ರಾಜಕಾರಣಿಗಳು ಇವ್ರ ಹಿಂದೆ ಕಾಣದ ಕೈಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಡೆಫಿನೆಟ್ಲಿ ಗೊತ್ತಾಗ್ತಾ ಇದೆ. ಅವ್ರ ಕೈಗಳು ಕಾಣಿಸ್ತಾ ಇಲ್ಲ, ಬಟ್ ದರ್ಶನ್ ಸರ್ ಅವ್ರನ್ನ ಸಂಪೂರ್ಣವಾಗಿ ಬೀದಿಗೆ ತರಲು, ದರ್ಶನ್ ಸರ್ ಅವ್ರನ್ನ ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ಅಥವಾ ಅವರ ಹೆಸರನ್ನ, ಅವರ ಗೌರವವನ್ನ ಬೀದಿಗೆ ತಂದು ಬೀದಿ ಪಾಲ್ ಮಾಡಕ್ಕೆ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಕೆಲವು ರಾಜಕಾರಣಿಗಳ ಕೈವಾಡ ಇದರಲ್ಲಿ ಮೀಸಲಾಗಿದೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ.
ಯಾರು ಅಂತ ಗೊತ್ತಾಗ್ತಾ ಇರ್ಬೋದು. ಆದ್ರೆ ಇದ್ರ ಹಿಂದೆ ರಾಜಕಾರಣಿಗಳು ಕಂಪ್ಲೀಟ್ ಆಗಿ ಒಂದಿಷ್ಟು ರಾಜಕಾರಣಿಗಳಿದ್ದಾರೆ. ಆ ರಾಜಕಾರಣಿಗಳಿಂದ ದರ್ಶನ್ ಸರ್ ಅವ್ರನ್ನ ಸಂಪೂರ್ಣವಾಗಿ ಈ ಒಂದು ಗೌರವ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ಏನು ಫ್ಯಾನ್ ಬೇಸ್ ಇದೆ ಮತ್ತು ಇನ್ನಿರ್ತಕ್ಕಂಥ ಅವ್ರಿಗೆ ಏನೇನು ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಬೇಕು ಅನ್ನೋ ಒಂದು ಗುರಿಯನ್ನ ಹೊಂದ್ಕೊಂಡಿದ್ದಾರೆ ಈ ರಾಜಕಾರಣಿಗಳು. ಈಗ ಬಾಸ್ ಅನ್ನೋ ಸಿನಿಮಾ ಮುಖಾಂತರ ದರ್ಶನ್ ಸರ್ ಅವರ ಮಾನನ ಹಾನಿ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ಗೌರವ ತ್ಯಜಿಸಬೇಕು ಅಂತೇಳಿ ತಿಳ್ಕೊಂಡಿದ್ದಾರೆ. ಇದಕ್ಕೆ ದರ್ಶನ್ ಸರ್ಗೂ ಕೂಡ ಈಗ ಜೈಲಲ್ಲಿ ಇದ್ರು ಕೂಡ ಈ ವಿಚಾರ ಗೊತ್ತಾಗಿದೆ. ದರ್ಶನ್ ಸರ್ ಅವರ ಖುದ್ದು ಅವರ ಪರ ವಕೀಲರಿಗೆ ಹೇಳಿದ್ದಾರೆ, ಇದಕ್ಕೆ ಸೆನ್ಸಾರ್ ಮಂಡಳಿಗೆ ತಿಳಿಸಿ ಇದನ್ನ ಒಂದು ಇಲ್ಲಿಗಲ್ ನೋಟಿಸ್ ಕೊಡಿ, ಲೀಗಲ್ ನೋಟಿಸ್ ಕೊಡಿ ಅಂತೇಳಿ. ಸೊ ಇದು ಇಲ್ಲಿಗಲ್ ಆಗಿ ಮಾಡ್ತಾ ಇರುವಂತಹ ಕಾರಣಾಂತರಗಳಿಂದ ಇದಕ್ಕೆ ಲೀಗಲ್ ನೋಟಿಸ್ ಕೊಡಿ ಅಂತೇಳಿ ದರ್ಶನ್ ಸರ್ ಅವರು ಕೂಡ ಕೇಳ್ಕೊಂಡಿದ್ದ ಕಾರಣಾಂತರಗಳಿಂದಲೇ ಲೀಗಲ್ ನೋಟಿಸ್ ಅನ್ನ ಈಗಾಗಲೇ ಜಾರಿ ಮಾಡಿದ್ದಾರೆ ಸೆನ್ಸಾರ್ ಮಂಡಳಿಗೆ. ಸೊ ಇದು ಅದ್ಭುತವಾಗಿ ಗೊತ್ತಾಗ್ತಾ ಇರುವಂತದ್ದು ಏನಂತಂದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ಇಲ್ಲಿ ರೇಣುಕಾ ಸ್ವಾಮಿ ಅಷ್ಟೇ, ಇವ್ರ ಹೆಸರುಗಳನ್ನ ಅಷ್ಟೇ ಅಲ್ಲ, ವಿಜಯಲಕ್ಷ್ಮಿ ಅಂತ ದರ್ಶನ್ ಸರ್ ಪತ್ನಿ ಏನಿದಾರಲ್ಲ, ದರ್ಶನ್ ಸರ್ ಪತ್ನಿಯವರಿಗೂ ಕೂಡ ಅಲ್ಲಿ ಬೇರೆ ಲಕ್ಷ್ಮಿ ಅಂತೇಳಿ ಹಾಕೊಂಡಿದ್ದಾರೆ, ಅಲ್ಲಿ ಯಾವುದು ಲಕ್ಷ್ಮಿ ಅಂತ ಹೆಸರು ಹಾಕೊಂಡಿದ್ದಾರೆ. ಸೊ ವಿಜಯಲಕ್ಷ್ಮಿ ಲಕ್ಷ್ಮಿ ನೋಡಿ, ಈ ರೀತಿಯಾದಂತಹ ಅಲ್ಲಿಂದ ಅಲ್ಲೇ ಕೆಲವೊಂದಿಷ್ಟು ಹೆಸರುಗಳ ಒಂದು ಸಂಖ್ಯೆಗಳನ್ನ ಅಥವಾ ಅವರ ಹೆಸರಿನ ಒಂದು ಸ್ಪೆಲ್ಲಿಂಗ್ಸ್ ಗಳನ್ನ ಬದಲಾಯಿಸಿಕೊಂಡು ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ದರ್ಶನ್ ಸರ್ ಅವರ ಜೀವನದಲ್ಲಿ ನಡೆದಂತ ವ್ಯವಸ್ಥಿತ ಈ ಸಿನಿಮಾ ಕಾಣಿಸ್ತಾ ಇದೆ. ನನ್ಗಂತೂ ಅನ್ಸುತ್ತೆ ಈ ಸಿನಿಮಾ ಕಂಪ್ಲೀಟ್ ಆಗಿ ದರ್ಶನ್ ಸರ್ ಅವ್ರನ್ನ ಹೇಯಾಳಿಸ್ಬೇಕು ಅಥವಾ ದರ್ಶನ್ ಸರ್ ಅವ್ರನ್ನ ಕಂಪ್ಲೀಟ್ ಆಗಿ ಬೀಳಿಸ್ಬೇಕು ಅಥವಾ ಬೀದಿಗೆ ತರಬೇಕು ಅಂತಾನೆ ನಡೆದಿರುವಂತ ವಿಚಾರ ಅನ್ನೋದು ನನ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ಯಾರು ಕೂಡ ಹಂಚ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ದರ್ಶನ್ ಸರ್ ಅವ್ರಿಗೆ ಏನಾದ್ರೆ ಬಿಡು ಅನ್ನುವಂತ ರೇಟ್ನಲ್ಲಿ. ಬಟ್ ಓಪನ್ ಆಗಿ ಹೇಳ್ತೀನಿ, ಇವತ್ತು ನನಗೆ ಇರ್ತಕ್ಕಂಥ ಒಂದು ಈ ಸೋಷಿಯಲ್ ಮೀಡಿಯಾ ಪವರ್ ಏನಿದೆ, ಸೊ ಖಂಡಿತ ನಾನು ಇದ್ರ ಬಗ್ಗೆ ಧ್ವನಿ ಎತ್ತೀನಿ. ಯಾರಿಗೆ ಅನ್ಯಾಯ ಆದ್ರೂ ಮಾತಾಡ್ತಾ ಇರ್ತೀನಿ. ಬಟ್ ಅದರಲ್ಲೂ ದರ್ಶನ್ ಸರ್ಗೆ ಅನ್ಯಾಯ ಮಾಡಿದ್ರೆ ಸರ್ ನಾನು ಅದನ್ನ ನನ್ನ ಒಂದು ವೈಯಕ್ತಿಕವಾಗಿ ತಗೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂತಂದ್ರೆ ಅದ್ಭುತವಾದಂಥ ವ್ಯಕ್ತಿ, ಅಂತ ಅದ್ಭುತ ವ್ಯಕ್ತಿಯನ್ನ ತುಳಿದು ಬದುಕಬೇಕು ಅನ್ನುವಂಥ ಹೇಸಿಗೆ ತಿನ್ನುವಂಥ ನಾಲಾಯಕ ನಾಮರ್ದ್ ನನ್ನ ಮಕ್ಕಳಿದಾರಲ್ಲ, ಕಿತ್ತೋಗಿರೋರು ಇದಾರಲ್ಲ, ಏನು ಕಿತ್ಕೊಳಕ್ ಆಗದೆ ಇರೋ ಹರ್ಕೊಳಕ್ ಆಗದೆ ಇರೋ ನನ್ನ ಮಕ್ಕಳಿದಾರಲ್ಲ, ಇವ್ರ ಕಡೆಯಿಂದ ಏನ್ ಕಿತ್ಕೊಳಕ್ ಆಗತ್ತೆ ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ. ಇವರಿಗೆ ಡೈರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಇವ್ರು ಏನ್ ಮಾಡ್ತಾ ಇದಾರಲ್ಲ, ದರ್ಶನ್ ಸರ್ ಅವ್ರನ್ನ ಹಾಳು ಮಾಡ್ಬೇಕು, ಅವ್ರನ್ನ ಗೌರವಕ್ಕೆ ಧಕ್ಕೆ ತರಬೇಕು, ಅವ್ರನ್ನ ಸಂಪೂರ್ಣವಾಗಿ ತೇಜಾವಧೆ ಮಾಡ್ಬೇಕು, ಅವ್ರನ್ನ ಸಂಪೂರ್ಣವಾಗಿ ಬೀದಿಗೆ ತರಬೇಕು ಅಂತ ನೀವು ಏನಾದ್ರೂ ಒಬ್ಬ ಅಪ್ಪನಿಗೆ ಹುಟ್ಟಿದ್ದವ್ರು ಆಗಿದ್ರೆ, ಇವರೆಲ್ಲ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ, ಸೆಲೆಬ್ರಿಟೀಸ್ಗಳಿಗೆ, ದರ್ಶನ್ ಸರ್ ಸೆಲೆಬ್ರಿಟೀಸ್ಗಳಿಗೆ, ಇವ್ರು ಏನ್ ಮಾಡ್ತಾ ಇದಾರಲ್ಲ ಕಿತಾಪತಿ, ಇವರೆಲ್ಲ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಇವರು ದರ್ಶನ್ ಸರ್ ಅವ್ರನ್ನ ಹೊರಗಡೆ ಇದ್ದಾಗ್ಲೇನೆ ಇವ್ರು ಈ ಆಟಗಳನ್ನ ಆಡ್ತಾ ಇದ್ರು, ಅಥವಾ ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡುವಂತ ಶಕ್ತಿಯನ್ನ ಹೊಂದ್ತಾ ಇದ್ರು, ಅಥವಾ ಅವ್ರ ಜೊತೆಗೆ ನೇರವಾಗಿ ಫೈಟ್ ಮಾಡ್ತಾ ಇರುವಂತ ಆಲೋಚನೆಯನ್ನ ಮಾಡ್ತಾ ಇದ್ರು. ಇವ್ರು ಒಬ್ಬ ಅಪ್ಪನಿಗೆ ಹುಟ್ಟಿದವರಾಗಿದ್ದ ಈ ರೀತಿಯಾದಂತಹ ಒಂದು ವ್ಯವಸ್ಥಿತವಾಗಿ ಕೈವಾಡಗಳನ್ನ ರೊಕ್ಕ ಕಟ್ಟಿ ಈ ರೀತಿ ಎಲ್ಲ ಅವಮಾನಗಳನ್ನ ಮಾಡೋದಕ್ಕೆ, ಅಥವಾ ಈ ನರಿ ಹಾಗೆ ಕಬ್ಬು ತಿಂದಾದ್ಮೇಲೆ ಕೂಗೋದು, ಇದು ನರಿಗಳ ಕೆಲಸ. ಒಂದು ಮಾತು ಹೇಳ ನಿಮ್ಗೆ, ಕಬ್ಬು ತಿನ್ನೋಕ್ ಬಂದಾಗ್ಲೇನೆ ನರಿ ಕೂಗೋದಿಲ್ಲ ಯಾವಾಗ್ಲೂ. ಯಾಕೆ ಹೇಳಿ? ಕಬ್ಬು ತಿನ್ನಕ್ ಬಂದ ಸ್ಟಾರ್ಟಿಂಗ್ ಅಲ್ಲೇ ಕೂಗಿದ್ರೆ ಮಾಲೀಕರು ಬಂದು ಒದ್ದು ಓಡಿಸ್ಬಿಡ್ತಾರಲ್ಲ, ಅದಕ್ಕೆ ನರಿ ಕೂಗೋದಿಲ್ಲ. ಕಬ್ಬೆಲ್ಲ ತಿಂದಾದ್ಮೇಲೆ ನರಿ ಕೂಗುತ್ತೆ, ಯಾಕಂದ್ರೆ ಆತ ಬರುವಷ್ಟರಲ್ಲಿ ನಾನು ಓಡೋಗ್ಬೋದು, ಹೊಟ್ಟೆ ತುಂಬಿದೆ ಅಂತ. ಅಂಥ ನಾಮರ್ದ್ ನನ್ನ ಮಕ್ಕಳು ದರ್ಶನ್ ಸರ್ ಅವರ ಬೆನ್ನಿಗೆ ಒಂದು ಚೂರಿ ಹಾಕ್ತಕ್ಕಂಥ ಕಾರ್ಯ ಮಾಡ್ತಾ ಇದಾರಲ್ಲ, ಇವ್ರಿಗೆ ಯಾರಿಗೂ ಕೂಡ ಒಂದಲ್ಲ ಒಂದಿನ ಆ ತಾಯಿ ಸರಿಯಾದ ಬುದ್ಧಿಯನ್ನು ಕಲಿಸ್ತಾಳೆ ಅನ್ನೋದು ನನಗೆ ನಂಬಿಕೆ. ಯಾಕಂದ್ರೆ ಆ ತಾಯಿ ಚಾಮುಂಡೇಶ್ವರಿ ಸೊ ನಿಜವಾಗ್ಲೂ ಕೂಡ ದರ್ಶನ್ ಸರ್ ಅವರ ಜೀವನದಲ್ಲಿ ಆ ತಾಯಿ ಆ ದರ್ಶನ್ ಸರ್ ಅವ್ರ ಬೆನ್ನಿಗೆ ಇರೋದೇ ಆದ್ರೆ ಖಂಡಿತ ಯಾರ್ಯಾರು ಅನ್ಯಾಯ ಮಾಡ್ತಾ ಇದಾರಲ್ಲ, ಇಷ್ಟೊಂದು ಅವರ ಮೇಲೆ ನಡೀತಾ ಇದೆಯಲ್ಲ ತಂತ್ರ ಕುತಂತ್ರಗಳನ್ನ, ಈ ರಾಜಕಾರಣಿಗಳಾಗಿರ್ಬೋದು ಕೆಲವರು, ಆಮೇಲೆ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ಬೇರೆಗಳ ಇಂಡಸ್ಟ್ರಿಗಳಲ್ಲಾಗಿರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಾಗಿರ್ಬೋದು, ನಿಜವಾಗ್ಲೂ ಕೂಡ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಾರೆ ಆ ತಾಯಿ. ಸೊ ಅದು ಬಿಟ್ಟು ಹಾಕಿ ನಾನು ಫಸ್ಟ್ ಏನ್ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ ಅಭಿಮಾನಿಗಳು, ಸೆಲೆಬ್ರಿಟೀಸ್ಗಳು ಕೇಳಿಸ್ಕೊಳ್ಳಿ, ಬಕ್ರ ಆಗಬೇಡಿ, ಎಲ್ರೂ ಹೋಗಿ ಸಿನಿಮಾ ನೋಡಬೇಡಿ. ಒಂದೇನು ಅಂದ್ರೆ ಯಾರಾದ್ರೂ ಒಬ್ರು ಹೋಗ್ಮೇಲೆ ಸಿನಿಮಾ ಖಂಡಿತವಾಗಿಯೂ ದರ್ಶನ್ ಸರ್ಗೆ ಸಂಬಂಧಪಟ್ಟದ್ದು ಇದೆ ಅಂತ ಬಿಡುಗಡೆ ಆದ್ರೆ ಹೇಳ್ತಾ ಇದ್ದೀನಿ, ಬಿಡುಗಡೆ ಆಗಲ್ಲ ಆದ್ರೆ ಇನ್ ಕೇಸ್ ಆದ್ರೆ ಹೇಳ್ತಾ ಇದ್ದೀನಿ, ಆಮೇಲೆ ಥಿಯೇಟ್ರಿಗೆ ನುಗ್ಗಿ ಏನ್ ಮಾಡಬೇಕು ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ಆ ಡೈರೆಕ್ಟರ್ ಮನೆಗೆ ನುಗ್ಗಬೇಕಾಗತ್ತೆ, ಆ ಡೈರೆಕ್ಟರ್ ನಟನ ಮನೆಯ ನುಗ್ಗಿ ಏನು ಮಾಡಬೇಕು ಅದನ್ನ ಮಾಡಬೇಕಾಗತ್ತೆ. ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಯಾಕಂತಂದ್ರೆ ಅಲ್ಲೇನ್ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ನುಗ್ಗಿ ನೇರವಾಗಿ ಕರ್ಕೊಂಡು ಕಾನೂನು ಮುಂದೆ ನಿಲ್ಲಿಸ್ಬೇಕು. ಈ ಸಿನಿಮಾ ಯಾರಿಗೆ ಸಂಬಂಧಪಟ್ಟಿದ್ದೀವಿ ಅಂತ ಕಾನೂನು ಕೈಗೆ ತಗೊಳ್ತಕ್ಕಂಥ ಕೆಲಸ ನಮಗೆ ಬೇಡ.
ಅವ್ರ ಮನೆಗೆ ನುಗ್ಗಿ ಅವ್ರನ್ನ ಸೀದಾ ಎಳ್ಕೊಂಡಾಗ ಕಾನೂನು ಹತ್ರ ನಿಲ್ಸ್ಕೊಂಡು ಅವ್ರನ್ನ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಕರ್ಕೊಂಡೋಗಿ ಈ ಸಿನಿಮಾ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂತ ನೇರವಾಗಿ ಅವ್ರ ಮೇಲೆ ಕೇಸ್ ಫೈರ್ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಮಾಡಬೇಕು. ಆಮೇಲೆ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದು ದರ್ಶನ್ ಸರ್ಗೆ ಸಂಬಂಧಪಟ್ಟ ಸಿನಿಮಾನೇ ಅಂತ. ಸೊ ಡೆಫಿನೆಟ್ಲಿ ಆಗಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಅದು ದರ್ಶನ್ ಸರ್ಗೆ ಸಂಬಂಧಪಟ್ಟ ಸಿನಿಮಾನೇ ಆಗಿದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೇಣುಕಾ ಸ್ವಾಮಿ ಇದ್ದಲ್ಲಿ ಶಿವಸ್ವಾಮಿ ಅಂತ ಹೆಸರು ಹಾಕಿದ್ದಾರೆ, ಆಮೇಲೆ ಪವಿತ್ರ ಗೌಡ ಇದ್ದಲ್ಲಿ ಶೀಲಾಗೌಡ ಅಂತ ಹಾಕಿದ್ದಾರೆ, ಅದಾದ್ಮೇಲೆ ವಿಜಯಲಕ್ಷ್ಮಿ ಅವರು ಮೇಡಮ್ ಇದಾರಲ್ಲ ದರ್ಶನ್ ಸರ್ ಅವರ ಪತ್ನಿ, ಅಲ್ಲಿ ಲಕ್ಷ್ಮಿ ಅಂತ ಯಾವುದೋ ಇನ್ನೂ ಬೇರೆ ಹೆಸರು ಹಾಕಿದ್ದಾರೆ ಅಂತ, ಲಕ್ಷ್ಮಿ ಅಂತ ಇದೆ ಅದರಲ್ಲೂ ಕೂಡ. ಆಮೇಲೆ ಈ SP ಚಂದನ್, ಗಿರೀಶ್ ಕುಮಾರ್ ಇವರೆಲ್ಲ ಏನು ಬರ್ತಾರಲ್ಲ, ಇವ್ರದ್ದು ಅವ್ರದ್ದು ಪಾತ್ರಗಳನ್ನ ಅವ್ರು ಮಾಡಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲ ನನಗೆ ಅರ್ಥವಾಗಿ ಬಿಟ್ಟಿದೆ, ಇದು ಕಂಪ್ಲೀಟ್ ಆಗಿ ದರ್ಶನ್ ಸರ್ ಅವರ ಸಿನಿಮಾ ಅಂತ. ಅದು ದರ್ಶನ್ ಸರ್ ಅವರ ಜೀವನ ಆಧಾರಿತ ನೈಜ ಘಟನೆಯನ್ನ ಇವರು ಸಿನಿಮಾ ಮಾಡ್ಕೊಂಡಿದ್ದಾರೆ ಅಂತ ಇರ್ಲಿ. ಬಟ್ ನಾನು ಹೇಳದ್ನಲ್ಲ, ಯಾರು ಬಕ್ರ ಹೋಗ್ಬೇಡಿ, ಈ ಸಿನಿಮಾ ನೋಡಕ್ ಹೋಗ್ಬೇಡಿ. ಇದು ರಿಲೀಸ್ ಆಗಲ್ಲ. ದರ್ಶನ್ ಸರ್ ಸೆಲೆಬ್ರಿಟೀಸ್ಗಳು ಎಚ್ಚೆತ್ಕೊಳ್ಳಿ. ಒಂದು ವೇಳೆ ಈ ಸಿನಿಮಾ ಬಂದ್ರೆ ದರ್ಶನ್ ಸರ್ ಸೆಲೆಬ್ರಿಟೀಸ್ಗಳು ದರ್ಶನ್ ಸರ್ ಸಿನಿಮಾನೇ ಆಗಿದ್ರೆ ಸೊ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಈಗಿನಿಂದನೇ ನೀವು ಅರ್ಥಪೂರ್ಣವಾಗಿ ಇಟ್ಕೊಳ್ಳಿ. ಒಂದು ವಿಚಾರ ಹೇಳ್ತೀನಿ, ನೆಗ್ಲೆಕ್ಟ್ ಮಾಡಬೇಡಿ, ಇದೇನ್ ಬಿಡಿ ಅವನೇನ್ ಬಿಡಿ ಅಂತ. ಯಾಕಂದ್ರೆ ಒಬ್ರು ಇದಕ್ಕೆ ಕೈ ಹಾಕಿದಾಗ ಅದು ಏನಾದ್ರೂ ಆಯ್ತು ಬಿಡು ಅಂತ ಬಿಟ್ಬಿಟ್ರಿ ಅಂತ ತಿಳ್ಕೊಳ್ಳಿ ಸೆಲೆಬ್ರಿಟೀಸ್ಗಳು, ನೆಕ್ಸ್ಟ್ ಇನ್ನೊಬ್ಬ ಅದಕ್ಕೆ ಕೈ ಹಾಕ್ತಾನೆ, ಕಂಪ್ಲೀಟ್ ಆಗಿ ದರ್ಶನ್ ಸರ್ ಅವ್ರನ್ನ ಬೀದಿಗೆ ತರ್ತಾರೆ. ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಕೂಡ ನೀವು ದರ್ಶನ್ ಸರ್ ಅವರ ಬೆಂಡಿಂಗ್ ನಿಲ್ಲೋದಾದ್ರೆ ಈಗಲೇ ಇದರ ತಯಾರಿಗಳನ್ನ ಮಾಡ್ಕೊಳ್ಳಿ. ಯಾರೇ ದರ್ಶನ್ ಸರ್ ವಿರುದ್ಧವಾಗಿ ಇಂತಹ ತೆರೆ ಮೇಲಾಗಿರ್ಬಹುದು, ಹಿಂದೆ ಆಗಿರ್ಬಹುದು, ಯಾರೆಲ್ಲ ಏನೇನು ಮಾಡ್ತಾ ಇದ್ರೆ ಅವರಿಗೆ ಸರಿಯಾದ ಉತ್ತರನ ಕೊಡ್ಲಿಕ್ಕೆ ಸೊ ನಿಮಗೆ ಅವಕಾಶ ಇದ್ದೇ ಇರುತ್ತೆ, ಆಯ್ತಾ. ಈ ತರ ಸಿನಿಮಾ ಮಾಡಿದವ್ರಿಗೂ ಕೂಡ ನೀವು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನು ರಾಜಕಾರಣಿಗಳಿಗೆ ಯಾವಾಗ ಬುದ್ಧಿ ಕಲಿಸ್ಬೇಕು ಮತದಾನ ಬಂದಾಗ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. ನೀವು ನನಗಿಂತನೂ ಮೈಂಡಲ್ಲಿ ತುಂಬಾ ಶಾರ್ಪ್ ಆಗಿರ್ತೀರಾ, ತುಂಬಾ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಹಾಕಿ ಅಂತ ನಾನು ದರ್ಶನ್ ಸರ್ ಸೆಲೆಬ್ರಿಟೀಸ್ ಹತ್ರ ಕೇಳ್ಕೊತೀನಿ. ಯಾಕಂತ ಇದನ್ನ ನಾನು ಓಪನ್ ಆಗಿ ಹೇಳ್ತೀನಿ, ದರ್ಶನ್ ಸರ್ ಬಗ್ಗೆ ಯಾಕಿಷ್ಟು ನಾನು ಮಾತಾಡ್ತೀನಿ ಅಂತಂದ್ರೆ ಏನೋ ಬೇರೆ ವಿಚಾರಕ್ಕಾಗಿ ಅಲ್ಲ ಅಥವಾ ಇನ್ನೊಂದೇನೋಕ್ಕೂ ಆಗಿಲ್ಲ. ಆ ವ್ಯಕ್ತಿ ಏನು ಅಂತ ನಂಗೆ ಗೊತ್ತು, ಆ ವ್ಯಕ್ತಿ ಹೇಗೆ ಅಂತಾನು ಗೊತ್ತು, ಆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಎಂತದಿದೆ ಅಂತಾನು ಕಂಪ್ಲೀಟ್ ಆಗಿ ಈ ಕರ್ನಾಟಕದ ಜನತೆಗೆ ಗೊತ್ತು. ಹಾಗಾಗಿ ದರ್ಶನ್ ಸರ್ ಪರವಾಗಿ ನೆತ್ಕೊಳ್ತಾರೆ. ಅವ್ರ ಒಳ್ಳೆತನನ ಯಾರು ಕೂಡ ನೋಡಕ್ ಹೋಗಿಲ್ಲ, ಅವ್ರ ಕೆಟ್ಟತನ ಎಷ್ಟಿದೆಯೋ ಅದನ್ನ ಹುಡುಕಿ ಅದಕ್ಕೆ ದರ್ಶನ್ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನೀವು ಎಷ್ಟೇ ಒಳ್ಳೇದು ಮಾಡಿ ನಮ್ಮ ಜನಗಳಿಗೆ ಶಾರ್ಟ್ ಮೈಂಡ್ ಇದೆ, ಸೊ ಎಷ್ಟೇ ಒಳ್ಳೇದು ಮಾಡಿದ್ರು ಜನ ಟಕ್ ಅನ್ನೋಷ್ಟರಲ್ಲಿ ಮರೆತೋಗ್ತಾರೆ ಅಂತ. ದರ್ಶನ್ ಸರ್ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ, ಅದೆಲ್ಲ ಅವ್ರು ಇಲ್ಲದೆ ಇರುವಂತಹ ಟೈಮ್ನಲ್ಲಿ, ಅವ್ರು ನಮ್ಮನ್ನ ಅಗಲದಂತ ಟೈಮ್ದಲ್ಲಿ ಅಥವಾ ಮಾತಾಡಬಾರ್ದು ಆದ್ರೂ ಹೇಳ್ತಾ ಇದೀನಿ. ಅವ್ರಿಗೆ ಒಂದು ಇದನ್ನ ಆದ ನಂತರ ಸೊ ಹೆಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹವು ಅಂತ ಅನ್ನೋದಲ್ಲ. ಸೊ ನಿಜವಾಗ್ಲೂ ಕೂಡ ಅವ್ರು ಏನು ಅನ್ನೋದನ್ನ ಜನ ಅವ್ರು ಹೇಳ್ಕೊಳ್ದೇ ಇದ್ರು ಅವ್ರು ಏನು ಅನ್ನೋದು ಜನರಿಗೆ ಅದು ಬದುಕಿದಾಗ್ಲೇ ಗೊತ್ತಿರುವಂತ ಒಂದು ವಿಚಾರ. ಅವ್ರು ಎಂತ ಕಲಿಯುಗದ ಕರ್ಣನಂತೆ ಅವರು ದರ್ಶನ್ ಸರ್ ಇಂಡಸ್ಟ್ರಿಯಲ್ಲಿ ಬೆಳೆದು ಬಂದವರು. ಸುಮಾರು 2.5 ಕೋಟಿ ರೂಪಾಯಿಗಳನ್ನ ಅವರು ವರ್ಷಕ್ಕೆ ಖರ್ಚು ಮಾಡುವಂತ ನಟ. ಶಾಲಾ ಮಕ್ಕಳು ನಂಗೆ ಓದ್ಬೇಕು ಹಣ ಕೊಡಿ ಅಂತ ಬರ್ತಾರೆ, ಕೆಲವರು ನಾನು ಒಂದು ಜೀವನ ಕಟ್ಕೊಬೇಕು, ನಾನು ಕೆಲಸ ಮಾಡಬೇಕು ಅಂದಾಗ ಆಟೋಗಳನ್ನ ಕೊಂಡ್ಕೊಡ್ತಾರೆ, ಎಷ್ಟೋ ಜನಕ್ಕೆ ಟ್ಯಾಕ್ಸಿಗಳನ್ನ ಕೊಂಡ್ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಹಸುಗಳನ್ನ ಕೊಂಡ್ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಹೈನುಗಾರಿಕೆ ಮಾಡಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ. ಅಂತಹ ವ್ಯಕ್ತಿ ಏನು ಅಂತ ನಮಗ್ ಗೊತ್ತು. ಹಾಗಾಗಿ ಎಷ್ಟೋ ಜನಕ್ಕೆ ಅನ್ನದಾನ ಪ್ರಭುವಾಗಿ ನಿಂತ್ಕೊಂಡಿರುವಂತ ದರ್ಶನ್ ಸರ್ಗೆ ನಾವೊಬ್ರು ಜಸ್ಟ್ ಮಾತಾಡಿ ವಿಷಯ ಮುಟ್ಸೋ ಒಬ್ಬ ಸೋಷಿಯಲ್ ಮೀಡಿಯಾ ವ್ಯಕ್ತಿ ಆಗೋದು ದೊಡ್ಡ ವಿಚಾರ ಏನಲ್ಲ. ಯಾಕಂದ್ರೆ ಅಂತಹ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಅದೇ ಖಂಡಿತವಾಗ್ಲೂ ದರ್ಶನ್ ಸರ್ಗೆ ಒಳ್ಳೆ ಕಾಲ ಬರುತ್ತೆ. ಅಭಿಮಾನಿಗಳು ಎಚ್ಚೆತ್ಕೊಳ್ಳಿ, ಯಾವ ರೀತಿ ನಡಿಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸ್ಟುಡಿಯೋದಲ್ಲಿ ಇಲ್ಲದೆ ಇರುವಂಥ ಕಾರಣಗಳಿಂದ ಈ ಥರ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನಷ್ಟು ಬೇಕು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್, ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕಾಗಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದಕ್ಕಾಗಿ ಅನ್ನೋಕ್ಕಿಂತ ಈ ವಿಷಯ ತಿಳ್ಕೊಂಡ್ರಲ್ಲ, ಈ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಹೋಗಿ ಸಿನಿಮಾ ನೋಡಬೇಡಿ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಬಕ್ರ ಆಗಬೇಡಿ. ಏನಿದೆ ಎಲ್ಲದಕ್ಕೂ ತಯಾರಾಗಿ ನಿಂತ್ಕೊಳ್ಳಿ ಸೆಲೆಬ್ರಿಟೀಸ್ಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದೆ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಯಾವುದೇ ವಿಚಾರ ಇದ್ರೂ ಕೂಡ ನಿಮ್ಮ ಮುಂದೆ ಓಪನ್ ಅಪ್ ಆಗಿ ನಾನು ಬಂದು ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು.